guys, welcome back to my YouTube channel. So ಕಬ್ಬಿ ಕಬ್ಬಿ ತರ ಇದ್ದೀನಿ, ಪ್ಲೀಸ್ ಇಗ್ನೋರ್. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ನನ್ನ ಗಂಡನ ಬರ್ಡೇ ಇದೆ ನಾಳೆ, ದಟ್ ಈಸ್ May 7th. ಸೊ May 6th 12ಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ, ಲೈಕ್ ವಿತ್ ಬರ್ಡೇ ಸೆಲೆಬ್ರೇಷನ್. ಆ್ಯಂಡ್ ಅವನಿಗೆ ಏನೇನು ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ ಅದೆಲ್ಲನೂ ಈ ಗಿಫ್ಟ್ ಬಾಕ್ಸ್ ಒಳಗೆ ಹಾಕ್ತೀನಿ. ಸೊ ಅದಕ್ಕೆ ನೀವು ಲಾಸ್ಟ್ ತನಕ ವಿಡಿಯೋ ನೋಡಬೇಕು, ನಾನು ಎಷ್ಟು ಗಿಫ್ಟ್ ಕೊಡ್ತಿದ್ದೀನಿ ಅಂತ. ಒಂದು 6 ಗಿಫ್ಟ್ ಅನಿಸುತ್ತೆ. ಸೊ ಒಂದೇ ದೊಡ್ಡದು ಕೊಡೋಕ್ಕಿಂತ ಹುಡುಗಿ ಚಿಕ್ಕದು ಕೊಟ್ಟರೆ ಇಷ್ಟ ಆಗುತ್ತಲ್ಲ, ಆ ಥರ ಟ್ರೈ ಮಾಡ್ತಾಯಿದ್ದೀನಿ ಈ ಸಲ. ಸೊ ಡಿಫ್ರೆಂಟ್ ಥಿಂಗ್ಸ್ನ ಕಂಬೈನ್ ಮಾಡಿ ಒಂದು ದೊಡ್ಡ ಗಿಫ್ಟ್ ಮಾಡೋಣ ಅಂತ. ಸೊ ಇದು ಮನೇಲಿ ಇದ್ದಿದ್ದು ಬಾಕ್ಸ್, ಯಾವಾಗಲೂ ಲ್ಯಾಪ್ಟಾಪ್ ಬಂದಿದ್ದು ಬಾಕ್ಸ್ ಅನಿಸುತ್ತೆ. ಸೊ ಅದನ್ನು ಕಟ್ ಮಾಡಿ ನಂಗೆ ಬೇಕಾಗಿರೋ ಸೈಜ್ ಮಾಡ್ಕೊಂಡಿದ್ದೀನಿ. ಇದ್ರೊಳಗೆಲ್ಲ ಗಿಫ್ಟ್ ರ್ಯಾಪ್ ಮಾಡೋಣ ಅಂತ ಇದ್ದೀನಿ, ಗಿಫ್ಟ್ ಹಾಕೋಣ ಅಂತ. ಸೊ ಏನೇನು ಗಿಫ್ಟ್ ಇಡ್ತೀನಿ ಏನು ಇನ್ನೂ ಒಂದು 2 ಬರಬೇಕು ಆರ್ಡರ್ಸ್. ಸೊ ಅಷ್ಟರಲ್ಲಿ ಈ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಇದು ಹಾಗೆ ನೋಡೋಕ್ಕೆ ಚೆನ್ನಾಗಿಲ್ಲ ಅಲ್ಲ. ಸೊ ಗಮ್ ತಂದಿದ್ದೀನಿ. ಆ್ಯಂಡ್ ಅದೆಲ್ಲಿ ಪೇಪರ್ ಶೇಟ್, ಈ ಕಲರ್ ಪೇಪರ್ಸ್ ಇತ್ತು ಮನೇಲಿ. ಸೊ ಇದರಿಂದ ಈ ಬಾಕ್ಸ್ನ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಾರ್ ದ ಬೆಟರ್ ಲುಕ್. ಸೊ ಬನ್ನಿ ಗಮ್ ಹಾಕಿ ಅಂಟಿಸಿ ಬಾಕ್ಸ್ನ ರೆಡಿ ಮಾಡೋಣ. ಕವರ್ ಕಲರ್ ಪೇಪರ್ ಅಂಟಿಸಾಯಿತು. ಸೊ ನೆಕ್ಸ್ಟ್ ಗ್ರೀನ್ ಪೇಪರ್ ಇದೆ, ಇದೇ ಕಲರ್ ಅಂಟಿಸ್ಬಿಡ್ತೀನಿ. ಸೊ ಬಾಕ್ಸ್ ರೆಡಿ ಆಗ್ತಿದೆ. ಆ್ಯಂಡ್ ಇಲ್ಲಿ ನೋಡಿದ್ರೆ ನೀವು ನಾನು ಗೋಲ್ಡ್ ಟೇಪ್, ಈ ಥರ ಟೇಪ್ ಬರುತ್ತೆ. ಸೊ ನೀವು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದರೆ ನಾನು ಎಲ್ಲರಿಗೂ ಡೆಕೋರೇಷನ್ಗೆ ಅದಕ್ಕೆ ಈ ಟೇಪೇ ಯೂಸ್ ಮಾಡೋದು. ಸೊ ಅದು ಚೆನ್ನಾಗಿ ಬಾರ್ಡರ್ ಕೊಡುತ್ತೆ. ಸೊ ಇದು ನೀವು ಯಾವ ಬುಕ್ ಸ್ಟೋರಲ್ಲಿ ಕೇಳಿದ್ರೂ ಸಿಗುತ್ತೆ. ಇದನ್ನು ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ ಬಾರ್ಡರ್ಗೆ. ಅಯ್ಯೋ, ಈ ಟೇಪಲ್ಲಿ ಲಾಸ್ಟ್ ಎಲ್ಲಿರೋದು, ಐ ಮೀನ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರೋದು ಅಂತ ಕಂಡುಹಿಡಿಯೋದೇ ದೊಡ್ಡ ಸಾಹಸ. ಇದ್ರ ಒಳಗೆ ಹ್ಯಾಂಡ್ ರಿಟನ್ ಲೆಟರ್ ಇಡೋಣ ಅಂದ್ಕೊಂಡಿದ್ದೀನಿ. ಸೊ ಅದು ಬರಿಬೇಕು. ಅದರಲ್ಲಿ ಏನು ಬರಿತೀನಿ ಅಂತ ಮಾತ್ರ ಕೇಳಬೇಡಿ, ಅದೆಲ್ಲ ಸೀಕ್ರೆಟ್. ಅದನ್ನು ಬ್ಲಾಗಲ್ಲಿ ಹಾಕಲ್ಲ. ಹ್ಯಾಪಿ ಬರ್ತ್ಡೇ ಮುದ್ದು ಅಂತ ಬರ್ತಿದ್ದೀನಿ. ನಾನು ಯೂಶ್ವಲಿ ಹೆಸರು ಕರೆಯಲ್ಲ, ಮುದ್ದು. ಅದು ನಂಗೆ 8 ಇಯರ್ಸಿಂದ ಅದೇ ಪ್ರಾಕ್ಟೀಸ್ ಆಗಿಬಿಟ್ಟು ಬೈ ಡಿಫಾಲ್ಟ್ ಅದೇ ಬಂದುಬಿಡುತ್ತೆ. ಸೊ ನಾನು ಹ್ಯಾಪಿ ಬರ್ಡೇ ಮುದ್ದು ಅಂತಲೇ ಬರ್ತಿದ್ದೀನಿ. ನಂಗೆ ಹೆಸರು ಹಿಡ್ದು ಕರೆದ್ರೆ ಯಾರೋ ಬೇರೆಯವ್ರನ್ನ ಕರಿತಾ ಇದ್ದೀನೇನೋ ಅನ್ನೋ ಫೀಲ್. ನಾನು ಕರ್ಸಿವ್ ರೈಟಿಂಗ್ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ನಂಗೆ ನಾನು ಬರೆದಿರೋದ್ರ ಮೇಲೆ ಮತ್ತೆ ತಿದ್ದಕ್ಕಾಗ್ತಿಲ್ಲ. ಲೈಟಾಗಿ ಕಾಣ್ತಿದ್ದೆ, ಡಾರ್ಕ್ ಮಾಡೋಣ ಅಂದ್ಕೊಂಡೆ. ಬಟ್ ಅದೇ ಎಲ್ಲೋ ಇದ್ದರೆ ನಾನೇ ಎಲ್ಲೋ ಬರೀತಿದ್ದೀನಿ ಸೆಕೆಂಡ್ ಟೈಮ್. ಬರ್ತ್ಡೇ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ ಅಂತ 3 ಸಲ ನೋಡಿದೆ. ಯಾಕಂದರೆ ಯೂಶ್ವಲಿ ಬರ್ತ್ಡೇ ಉದ್ದ ಇರುತ್ತಲ್ವ, ಇದು ಯಾಕೋ ಚಿಕ್ಕ ಕಾಣ್ತಿದೆ. ಕರೆಕ್ಟಾಗಿ ಬರ್ದಿದ್ದೀನಿ ಅಂದ್ಕೊತೀನಿ. BIRTHDAY ಬರ್ತ್ಡೇ ಹತ್ರ ಬರ್ದುಬಿಟ್ಟಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ಮುದ್ದು ಆದರೂ ಕರೆಕ್ಟಾಗಿ ಬರೀತೀನೋ ಇಲ್ಲ, ಹೋಯ್ತಿದ್ದು ತಂಪಟ್ಟ. ಅವ್ನು ಅನ್ಕೊಬೇಕು, ಅವ್ನು ಹೇಳ್ತಿದ್ರೆ ಸಾಕು, ಯಾರ್ದಿದ್ದು ಹ್ಯಾಂಡ್ ರೈಟಿಂಗ್ ಇಷ್ಟು ಡಬ್ಬ ಥರ ಇದೆ ಅಂತ.
ಅವನಿಗೆ ನಾನು ಏನು ಮಾಡಿದ್ರು ಖುಷಿ, ಏನು ಮಾಡಿಲ್ಲ ಅಂದರೂ ಖುಷಿ. ಅವ್ನು ಎಕ್ಸ್ಪೆಕ್ಟೇ ಮಾಡಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡದೇ ಇರುವಾಗ ಇಫ್ ವಿ ಡೂ ಸಮಥಿಂಗ್ ಅವ್ರಿಗೆ ತುಂಬ ಸ್ಪೆಷಲ್ ಫೀಲ್ ಆಗುತ್ತಲ್ವ. ಸೊ ದ್ಯಾಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಯಾವಾಗಲೂ ತಂದಿರೋದು ಈ ಥರ ಡಿಸೈನ್ ಎಲ್ಲ ಇತ್ತು. ಸೊ ಈ ಖಾಲಿ ಕಾಣಬಾರ್ದು, ಔಟ್ಸೈಡಿಂದನೇ ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡೋಣ ಅಂತ. ಸೊ ಎಲ್ಲೆಲ್ಲ ಅನ್ಸೋದು, ಇದು ಒಂದು ಕನ್ಫ್ಯೂಷನ್. ಓಕೆ, ಹೋಯ್ತು. ಕಾಣ್ತಿದ್ಯಾ ಹಾರ್ಟ್ ಥರ? ಒಂಚೂರು ಮಿಸ್ ಆಯಿತು. ಓಕೆ, ಬಟ್ ಈ ಕಲರ್ ಸೂಟ್ ಆಗ್ತಿಲ್ಲ ಅನಿಸ್ತಿದೆ. ಹಾರ್ಟ್, ನನ್ನ ಹಾರ್ಟ್ ಕಾಣ್ತಿದ್ಯಾ? ನಮ್ಮದು ಫ್ರಂಟ್ ಕ್ಯಾಮ್ರಾ ಹಾಳಾಗಿರೋದ್ರಿಂದ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದೀನಿ. ಸೊ ವಿಡಿಯೋ ಹೆಂಗೆ ಶೂಟ್ ಆಗ್ತಿದೆ ಏನೋ ನಂಗೆ ಗೊತ್ತಾಗ್ತಿಲ್ಲ. ಸೂಪರಾಗಿದೆ ಅಲ್ಲ? ಓಕೆ, ಸಾಕು. ಜಾಸ್ತಿ ಜಾತ್ರೆ ಮಾಡೋದು ಬೇಡ. ಇದೇ ಸ್ವಲ್ಪ ಜಾತ್ರೆ ಆಯ್ತು ಅನಿಸುತ್ತೆ. ಸೊ ಓಕೆ, ಒಳ್ಳೆ ಚಿಕ್ಕ ಮಕ್ಕಳು ಪ್ರಾಜೆಕ್ಟ್ ಮಾಡ್ದಂಗೆ ಅನಿಸ್ತಿದೆ. ಸೊ ಈ ಥರ 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಎಡ್ಜಸ್ಸಲ್ಲೂ ಹಾಕಿ ಅವನಿಗೆ ಓಪನ್ ಮಾಡೋ ಥರ ಮಾಡೋಣ ಅಂತ. ಅದು ನೀವು ನೋಡಬೇಕಂದ್ರೆ ನಾನು ಫೈನಲ್ ಗಿಫ್ಟ್ ಎಲ್ಲ ಇಟ್ಟ ಮೇಲೆ ಹೆಂಗೆ ಕಟ್ತೀನಿ ಅಂತ ನೀವು ನೋಡಬೇಕಾಗುತ್ತೆ. ಸೊ ಸೊ ಬಾಕ್ಸ್ ರೆಡಿ ಆಯಿತು. ನಾವು ಇಟ್ಸ್ ಟೈಮ್ ಫಾರ್ ಹ್ಯಾಂಡ್ ರಿಟನ್ ಲೆಟರ್. ಸೊ ಈ ಥರ ಗ್ರೀನ್ ಶೀಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಯೂಸಿಂಗ್ ಬ್ಲೂ ಶೈನಿಂಗ್ ಪೆನ್, ಗ್ಲಿಟರ್ ಪೆನ್ ಏನಾದರೂ ಅಂದ್ಕೋಬೋದು. ಸೊ ಇಷ್ಟು ಪೇಜಸ್ ತೊಗೊಂಡಿದ್ದೀನಿ. ಎಷ್ಟು ಬರೀತೀನಿ ನಂಗೆ ಗೊತ್ತಿಲ್ಲ, ಏನು ಬರೀತೀನಿ ಅಂತ ತೋರಿಸಲ್ಲ, ಬಟ್ ಎಷ್ಟು ಪೇಜಸ್ ಆಗುತ್ತೆ ಅಂತ ಹೇಳ್ತೀನಿ. ವೇಟ್ ಆ್ಯಂಡ್ ವಾಚ್. ಲೆಟರ್ ಬರೀ ಹತ್ರ ಸ್ಟಾಪ್ ಮಾಡಿದ್ದೆ. ಸೊ ಲೆಟರ್ ಬರ್ದಾಯಿತು. 3 ಪೇಜಸ್ ಬರ್ದಿದ್ದೀನಿ, 1 ಪೇಜ್ ಅಂದ್ಕೊಂಡು. ಖುಷಿ ಆಯಿತು ನನಗೆ ಲೆಟರ್ ಬರೆದು. ಹ್ಯಾಂಡ್ ರಿಟನ್ ಲೆಟರ್ ಯಾವಾಗಲೂ ಸ್ಪೆಷಲ್ ಅನಿಸುತ್ತೆ. ಸೊ ಇದು ಒಂದು ತಂದಿದ್ದೀನಿ ಕಟ್ ಮಾಡಿಕೊಂಡು ಹಿಂಗೆ ಟೈ ಮಾಡೋಕ್ಕೆ. ಇದು ಅಮೆಝಾನಲ್ಲಿ ತರಿಸಿದ್ದೆ. ಈ ಥರ ಛೋಟ ಕಾರ್ಡ್ಸ್ ಇದು ಈ ಥರ ಹಿಂಗೆ ಫೋಲ್ಡ್ ಮಾಡ್ಬೋದು. ಇದರಲ್ಲಿ ನೀವು ಏನಾದರೂ ಬರೆದು ಸೊ ನಾನೇನು ಅಂದ್ಕೊಂಡಿದ್ದೀನಿ, ನಾನು ಪ್ರತಿ ಗಿಫ್ಟ್ ಮೇಲೂ ಈ ಥರ ಸ್ಟಿಕ್ ಮಾಡೋಣ ಅಂತ. ಪ್ರತಿ ಗಿಫ್ಟ್ ಓದೋವಾಗಲೂ ಸ್ಪೆಷಲ್ ಅನಿಸ್ಬೇಕು ಅಂತ. ಸೊ ಈ ಥರ ನಾನು 6 ಗಿಫ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈ ಥರ 6 ಬರೆದಿಟ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಗೂಗಲಲ್ಲಿ ಹುಡುಕ್ತೆ, ಬಟ್ ಎವ್ರಿ ಲೈನ್ ಐ ಮೆಂಟ್ ಇಟ್ ಬರೀವಾಗ. ನಾಟ್ ದಟ್ ಜಸ್ಟ್ ಗೂಗಲಿಂದ ಕಾಪಿ ಮಾಡಿದೆ. ನಾನು ಅದರಲ್ಲಿ ಯಾವ್ದು ನಂಗೆ ಬೆಸ್ಟ್ ಅನಿಸ್ತು, ಯಾವ್ದು ನನಗೆ ನನ್ನ ಹಾರ್ಟಿಗೆ ಟಚ್ ಆಯಿತು, ನಾನು ಅದನ್ನೇ ಸೆಲೆಕ್ಟ್ ಮಾಡಿರೋದು. ಸೊ ಐ ರೀಡ್ ದಿಸ್ 6 ಲೈನ್ಸ್. ಕಮೆಂಟಲ್ಲಿ ಹೇಳಿ ಹೆಂಗಿದೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಕಾರ್ಡ್. ಯಾವ ಗಿಫ್ಟ್ಗೆ ಅಂಟಿಸ್ತೀನಿ ಗೊತ್ತಿಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ದ ಫಸ್ಟ್. ಐ ಲವ್ ಯು. ಐ ಹ್ಯಾವ್ ಲವ್ಡ್ ಯು ಸಿನ್ಸ್ ದ ಫಸ್ಟ್ ಮೊಮೆಂಟ್ ಐ ಸಾ ಯು. So it's obviously true. And the next card, you got my heart, don't know how you did it. Yeah, ಇವತ್ತಿಗೂ ನಂಗೆ ಗೊತ್ತಿಲ್ಲ how he won my heart. Okay, so next one, it's always better when we are together. Better together. ಒಂದೊಂದು ಓದ್ತಿದ್ರೆ ನನಗೆ ಖುಷಿ ಆಗ್ತಿದೆ. ಇನ್ನು ಅವನಿಗೆ ಹೆಂಗಾಗ್ಬೋದು, ಇದೆಲ್ಲ ನಾನು ಒಂದೊಂದೇ ಅಂತ ಆ್ಯಡ್ ಮಾಡ್ಕೊಂಡು ಇಷ್ಟು ಗಿಫ್ಟ್ ಮಾಡ್ತಾಯಿದ್ದೀನಿ. ಅವ್ನ ರಿಯಾಕ್ಷನ್ ನೋಡೋಕೆ ಕಾಯ್ತಿದ್ದೀನಿ ನನಗೆ. ಮತ್ತು ಅವ್ನು ಎಲ್ಲೇ ಇದ್ದರೂ ಏನೇ ಇದ್ದರೂ ಅವ್ನ ಕಣ್ಣಿಗೆ ಬಿದ್ದುಬಿಡುತ್ತೆ. ಸೊ ಇದೆಲ್ಲ ಅವ್ನ ಕಣ್ಣಿಗೆ ಕಾಣದೇ ಇರೋ ಥರ ಔಸಿಡೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಅವ್ನು ಏನಾದರೂ ಒಂದು ಚಿಕ್ಕ ಚೇಂಜಸ್ ಆದ್ರೇ ಕಂಡುಹಿಡ್ಬಿಡ್ತಾನೆ, ಇದೆಲ್ಲಿಂದ ಬಂತು, ಹಂಗೆ ಹಿಂಗೆ, ಅದು ಯಾವಾಗ ತಂದೆ, ಇದು ಯಾವಾಗ ತಂದೆ ಅಂತ. ಸೊ ಈ ಗಿಫ್ಟೆಲ್ಲ ಅವ್ನ ಕಣ್ಣಿಗೆ ಕಾಣದೇ ಇರೋ ಥರ ಎತ್ತಿಡೋದು ನನಗೆ ದೊಡ್ಡ ಟಾಸ್ಕ್ ಆಗಿದೆ, ಅವ್ನ ಬರ್ತ್ಡೇ ಟಾಸ್ಕ್. ಓಕೆ, ಸೊ ನೆಕ್ಸ್ಟ್ ಒನ್, ಐ ಕುಡ್ ಹೋಲ್ಡ್ ಯು ಫಾರ್ 1,000,000 years. Absolutely. And the next one, in your heart I see the start of every night and every day.
ಆಬ್ವಿಯಸ್ಲಿ ನನ್ನ ಡೇ ಸ್ಟಾರ್ಟ್ ಡೇ ಎಂಡ್ ಎಲ್ಲ ಅವನು. ಓಕೆ, ದ ಲಾಸ್ಟ್ ಒನ್. ಯು ಆರ್ ಸ್ಟಿಲ್ ದ ಒನ್ ದಟ್ ಐ ಲವ್, ದ ಓನ್ಲಿ ಒನ್ ಐ ಡ್ರೀಮ್ ಆಫ್. ಚೆನ್ನಾಗಿದೆ ಅಲ್ಲ? ಸೊ ಇದರಲ್ಲಿ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಳಿಸಿ. ಸೊ ಈ ಥರ ಇದೆ ಕಾರ್ಡ್ಸ್. ಇದನ್ನು ನಾನು ನಿಮಗೆ ತೋರಿಸ್ತೀನಿ. ಗಿಫ್ಟ್ ಎಲ್ಲನೂ ಅದರಲ್ಲಿ ಎತ್ತಿಡುವಾಗ ಸೊ ಹೇಗೆ ಅಂಟಿಸ್ತೀನಿ ಅಂತ ತೋರಿಸ್ತೀನಿ. ಓಕೆ, ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಇದು ಮೇಲ್ಗಡೆ ರೂಮ್, ಫಸ್ಟ್ ಫ್ಲೋರ್ ರೂಮ್. ಕೆಳಗಡೆ ಡೆಕೋರೇಷನ್ ಮಾಡಿದ್ರೆ ಅವನಿಗೆ ಗೊತ್ತಾಗೋಗುತ್ತೆ ಅಂತ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇದು ನಮ್ಮಮ್ಮನ ಟೈಲರಿಂಗ್ ರೂಮ್ ಆ್ಯಕ್ಚುಲಿ. ಸೊ ಇಲ್ಲಿ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇದು ಕೇಕ್. ನಮ್ಮ ಮನೇಲಿ ಪೇಸ್ಟ್ರಿ ಯಾರೂ ಇಷ್ಟಪಡಲ್ಲ, ನಾರ್ಮಲ್ ಮುಂಚೆ ಬರ್ತಿತ್ತಲ್ಲ ಆ ಕೇಕೇ ಇಷ್ಟಪಡ್ತಾರೆ. ಸೊ ಅದರಲ್ಲಿ ನಮ್ಮಮ್ಮ ವೆನಿಲಾ ಮಾತ್ರ ತಿನ್ನೋದು. ಸೊ ನಾನು ಎಲ್ಲರೂ ತಿನ್ನೋಕ್ಕೆ ಅಂತಲೇ ವೆನಿಲಾ ಫ್ಲೇವರೇ ಪ್ರಿಫರ್ ಮಾಡಿ ತಂದಿದ್ದೀನಿ. ಆ್ಯಂಡ್ ಇಟ್ ಇಸ್ ಕ್ಯೂಟ್, ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಜಾಸ್ತಿ ತಂದರೆ ವೇಸ್ಟ್ ಆಗಿಬಿಡುತ್ತೆ, ಸುಮ್ಮನೆ ಒಂದ್ಸಲ ತಿಂದಮೇಲೆ ಬೋರು ತಿನ್ನೋಕ್ಕೆ ಅಂತ. ಆ್ಯಂಡ್ ನೀವು ವಿಡಿಯೋ ಸ್ಟಾರ್ಟಿಂಗಿಂದ ಈ ಬಾಕ್ಸ್ ನೋಡ್ತಾನೆ ಇದ್ದೀರಾ. ಸೊ ಫೈನಲಾಗಿ ಈ ಥರ ರೆಡಿಯಾಗಿದೆ. 4 ಕಡೆ ಟೈ ಮಾಡೋಕ್ಕೆ ಈ ಥರ ಕಟ್ಟಿದ್ದೀನಿ. ಆ್ಯಂಡ್ ಗಿಫ್ಟ್ಸ್ ತೋರಿಸ್ತೀನಿ ಬನ್ನಿ. ಸೊ ಫೈನಲಿ ಇದೆಲ್ಲ ನೀವು ಮುಂಚೆ ನೋಡಿರ್ತೀರ ನಾನು ಬರೆದಿರೋದು. ಸೊ ದಿಸ್ ಇಸ್ ಮೈ ಹ್ಯಾಂಡ್ ರಿಟನ್ ಲೆಟರ್. ಆ್ಯಂಡ್ ಇದು ಅವನಿಗೆ ಶೂಸ್. ಒಂದು ಶೂ ತುಂಬ ದಿನದಿಂದ ತೊಗೋಬೇಕು ಅನ್ಕೋತಿದ್ದ, ಬಟ್ ಏನೋ ಗೊತ್ತು ಎಲ್ಲೋದ್ರೂ ಅವ್ನಿಗೆ ಇಷ್ಟ ಆಗೋದು ಸಿಗ್ತಿರ್ಲಿಲ್ಲ. ಸೊ ದಿಸ್ ಇಸ್ ಶೂ. ಅವ್ನು ಓಪನ್ ಮಾಡಿದಾಗ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ಒನ್ ಶರ್ಟ್ ವಿಚ್ ಐ ಹ್ಯಾವ್ ಪಿಕ್ಡ್ ಫಾರ್ ಹಿಮ್. ಆ್ಯಂಡ್ ಇದು ಬಂದು ದಿಸ್ ಇಸ್ ಅನದರ್ ಶರ್ಟ್. ಬ್ಲ್ಯಾಕ್ ಸ್ಯಾಟಿನ್ ಇದೆ ಇದು. ಸೊ ಅವನು ತುಂಬ ದಿನದಿಂದ ಬ್ಲ್ಯಾಕ್ ಶರ್ಟ್ ಸರ್ಚ್ ಮಾಡ್ತಿದ್ದ. ಇರೋ ಬ್ಲ್ಯಾಕ್ ಶರ್ಟ್ ಡಲ್ಲಾಗಿತ್ತು, ಸೊ ಹೊಸದು ತೊಗೋಬೇಕಿತ್ತು. ಸೊ ಅದಕ್ಕೆ ಈ ಶರ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಒನ್ ಮೋರ್ ಗಿಫ್ಟ್, ವಾಚ್. ಇದು ಲಾರೆಕ್ಸ್ ಅಂತಲೂ ಏನೋ ಇದೆ ಕಂಪನಿ. ಹಾಂ, ಲಾರೆನ್ಸ್ ಅಂತೆ. ಓಕೆ, ಸೊ ಈ ಥರ ಸ್ಟೀಲ್ ಚೈನ್ ಇರೋದು ಅವನ ಹತ್ರ ಇರಲಿಲ್ಲ. ಸೊ ಬ್ಲ್ಯಾಕ್ ಶರ್ಟಿಗೂ ಮ್ಯಾಚ್ ಆಗುತ್ತೆ ಅಂತ ಬ್ಲ್ಯಾಕ್ ಇರೋದು ಆರ್ಡ್ರ್ ಮಾಡಿದ್ದೆ. ಹೇಗನ್ನಿಸ್ತು ಶರ್ಟ್, ವಾಚ್ ಎಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಒಂದು ಪರ್ಫ್ಯೂಮ್ ಕೂಡ ಖಾಲಿ ಆಗಿತ್ತು. ಸೊ ಹಿ ವಾಸ್ ಯೂಸಿಂಗ್ ಮೈನ್. ಸೊ ಅವನಿಗೋಸ್ಕರ ಬಾಯ್ಸ್ ಸ್ಪೆಷಲ್ ಬೆಲಾವಿಟಾ ಪರ್ಫ್ಯೂಮ್ ಆರ್ಡ್ರ್ ಮಾಡಿದ್ದೀನಿ. ಸೊ ದಿಸ್ ಇಸ್ ವಾಟ್ ಇನ್ ಇಸ್ ಗಿಫ್ಟ್ ಬಾಕ್ಸ್. ಬೆಲಾವಿಟಾ ಪರ್ಫ್ಯೂಮ್ ಆ್ಯಂಡ್ ವಾಚ್ ಆ್ಯಂಡ್ 2 ಪೇರ್ ಆಫ್ ಶರ್ಟ್ಸ್ ಮತ್ತು 1 ಶೂ. ಸೊ ಇಷ್ಟು ಇದೆ ಅವನ ಗಿಫ್ಟ್ ಫಾರ್ ದಿಸ್ ಇಯರ್. ಸೊ ಒಂದು ಅಂತ ಅಂದ್ಕೊಂಡು ಇಷ್ಟು ಗಿಫ್ಟ್ ಆರ್ಡ್ರ್ ಮಾಡಿದ್ದೀನಿ. ಸೊ ಐ ಹೋಪ್ ಹಿ ಲೈಕ್ಸ್ ಇಟ್. ಓ ಮೈ ಗಾಡ್, ಇದಿಲ್ಲೇ ಬಿಟ್ಬಿಟ್ಟೆ. ಓಕೆ, ಸೊ ಆ್ಯಂಡ್ ಇದ್ರ ಮೇಲೆ ಕವರ್ ಮಾಡೋಕ್ಕೆ ಅಂತ ಇದು ಬರೆದಿದ್ದೀನಿ. 4 ಶೀಟ್ಸ್ನ ಪೇಸ್ಟ್ ಮಾಡಿ ಇಷ್ಟು ದೊಡ್ಡದು ಮಾಡಿ ಹ್ಯಾಪಿ ಬರ್ಡೇ ಡಿಯರ್ ಹಸ್ಬೆಂಡ್ ಅಂತ. ಇಲ್ಲಿ ಹಾಕಕ್ಕೆ ಹ್ಯಾಪಿ ಬರ್ಡೇ ಸಿಗಲಿಲ್ಲ. ನಾನು ಇದೇ ಅಂದ್ಕೊಂಡೆ ಮನೇಲಿ, ಬಟ್ ಇರಲಿಲ್ಲ. ಇವಾಗ ಹೋಗಿ ತರೋಕ್ಕೂ ಆಗಲ್ಲ ಅಂತ. ಸೊ ಇದಕ್ಕೆ ಈ ಥರ ಕವರ್ ಮಾಡ್ತೀನಿ, ಹ್ಯಾಪಿ ಬರ್ಡೇ ಡಿಯರ್ ಹಸ್ಬೆಂಡ್ ಅಂತ. ಅವನಿಗೆ ಗೊತ್ತಾಗಬಾರ್ದು ಅದರೊಳಗೆ ಏನಿದೆ ಅಂತ. ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಆಮೇಲೆ ನಾನು ಹೇಳಬೇಕು ಇಟ್ಸ್ ಬಾಕ್ಸ್ ಆಫ್ ಗಿಫ್ಟ್ಸ್ ಅಂತ. ಸೊ ಇದನ್ನು ನಾನು ಟೈ ಮಾಡಿಬಿಡ್ತೀನಿ, ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಯಾ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಡ್ ದಿಸ್ ಇಸ್ ದ ಕೇಕ್. ವಾವ್, ಹಾಂ, ನಾನು ಅಂದ್ಕೊಂಡಿದ್ದಂಗೆ ಬಂದಿದೆ ಥ್ಯಾಂಕ್ಫುಲಿ. ಆ್ಯಂಡ್ ಫ್ರಂಟಿಂದ ದಿಸ್ ಇಸ್ ಹೌ ದ ಡೆಕೋರ್ ಲುಕ್ಸ್. ಸಿಂಪಲಾಗಿದ್ದರೂ ನಂಗೆ ಇಷ್ಟ ಆಯಿತು. ಆ್ಯಂಡ್ ಹ್ಯಾಪಿ ಬರ್ಡೇ ಮುದ್ದು. ನಾನು ಮುಂಚೆ ಹೇಳ್ದಂಗೆ ಐ ಕಾಲ್ ಹಿಮ್ ಮುದ್ದು ಮುದ್ದು ಮುದ್ದು. ಸೊ ಹ್ಯಾಪಿ ಬರ್ಡೇ ಮುದ್ದು. ಆ್ಯಂಡ್ ದಿಸ್ ಇಸ್ ದ ಕೇಕ್ ಡೆಕೋರ್ ಆ್ಯಂಡ್ ನಾರ್ಮಲ್ ಟೀಪಾಯ್ ಬೇಸ್. ಓಕೆ, ಲೆಟ್ಸ್ ವೆಯ್ಟ್ ಫಾರ್ 12 o'clock. ಮೀನ್ ವೈಲ್ ನಾನು ಸ್ನಾನನೇ ಮಾಡಿಲ್ಲ, ಗಬ್ಬಿ ಥರ ಇದ್ದೀನಿ. ಅವ್ನು ಜಿಮ್ಗೆ ಹೋದ ಬಂದು ಆಫೀಸಿಂದ. ಸೊ ಆವಾಗಲೇ ಫ್ರೆಶ್ ಆಗಿಬಿಟ್ರೆ ಅವನಿಗೆ ಡೌಟ್ ಬರುತ್ತೆ, ಇವಳು ಸ್ನಾನನೇ ಮಾಡಲ್ಲ ಸಂಜೆ ಆದಮೇಲೆ ಏನಕ್ಕೆ ಮಾಡಿದ್ಲು ಅಂತ. ಸೊ ಅವ್ನಿಗೆ ಡೌಟ್ ಬರಬಾರ್ದು ಅಂತ ನಾನು ಮಾಡಿರಲಿಲ್ಲ. ಸೊ ಇವಾಗ ಫ್ರೆಶ್ ಆಗ್ತೀನಿ. ಅವ್ನು ಬರೋ ಅಷ್ಟರಲ್ಲಿ ರೆಡಿಯಾಗಿ ಡ್ರೆಸ್ ಹಾಕ್ಕೊತೀನಿ.
ನೋಡೋಣ ಅವ್ನಿಗೆ ನನ್ನ ಗಿಫ್ಟ್ಸು ನನ್ನದು ಬರ್ಡೇ ಸರ್ಪ್ರೈಸ್ ಹೆಂಗೆ ಅನ್ಸುತ್ತೆ ಅಂತ. ಬಿಕಾಸ್ ಅವ್ನಿದು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾನು ಇಷ್ಟೆಲ್ಲ ಎಫರ್ಟ್ ತೊಗೊಂಡು ಹಿಂಗೆ ಮಾಡ್ತೀನಿ ಅಂತ. ಸೊ ಲೆಟ್ಸ್ ಸಿ. ಸೊ ನಾನು ರೆಡಿಯಾಗಿದ್ದೀನಿ, ಸ್ನಾನ ಮಾಡಿಕೊಂಡು ಆಗಲೇ ಗಪ್ಪಿ ಥರ ಇದ್ದೆ. ಆ್ಯಂಡ್ ದಿಸ್ ಇಸ್ ದ ಔಟ್ಫಿಟ್. ಈ ಟಾಪ್ ಬಂದು ಮ್ಯಾಂಗೋ ಉತ್ಸವ ಅಲ್ಲಿ ತೊಗೊಂಡಿದ್ದು. ಸೊ ಬಂದಿದ ತಕ್ಷಣ ಕೇಳ್ದ ಏನಕ್ಕೆ ಹಿಂಗೆ ರೆಡಿಯಾಗಿದ್ಯಾ ಅಂತ. ನಾನು ಹೇಳಿದೆ ಸುಮ್ಮನೆ 12 o'clock ಲಾಂಗ್ ಡ್ರೈವ್ ಹೋಗೋಣ, ಅದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ದೀನಿ. ಸೆಲೆಬ್ರೇಷನ್ ಇದೆ, ಕೇಕ್ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿಲ್ಲ. ಅವನು ಅದನ್ನು ಎಕ್ಸ್ಪೆಕ್ಟು ಮಾಡಿರಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಫಸ್ಟ್ ಕೇಕು ಚೀಟಿಂಗ್ ಇದು, ಚೀಟಿಂಗ್. ಅಯ್ಯೋ ಮ್ಯಾಚ್ ಬಾಕ್ಸ್ ತಂದಿಲ್ಲ. ಹಾಂ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಕೇಕ್ ಚೆನ್ನಾಗಿತ್ತು ಕಣ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಕೇಕ್ ಚೆನ್ನಾಗಿತ್ತು ಕಣ. ಆ್ಯಂಡ್ ಈಗ ಲೆಟರ್ ಓದ್ತಿದ್ದಾನೆ. ಆ್ಯಂಡ್ ಇವಾಗ ಶರ್ಟ್ ಟ್ರೈ ಮಾಡಬೇಕು. ಸೊ ಕೇಳೋಣ ಬರ್ಡೇ ಸರ್ಪ್ರೈಸ್ ಹೆಂಗೆ ಅನಿಸ್ತು ಅಂತ. ಲೆಟರ್ ಓದಿದ ಮೇಲೆ ಹೆಂಗೆ ಅನಿಸ್ತು ಮುದ್ದು ಲೆಟರ್ ಓದಿ? ಒಂದು 7 ವರ್ಷದ ಇದು ಕಣ್ಮುಂದೆ ಬಂದೋಯ್ತು ಅನ್ಸುತ್ತೆ. ಸೊ ಸ್ವೀಟ್. ನನ್ನ ಜೀವನದಲ್ಲೂ ಈ ಥರ ಬರ್ಡೇ ಸೆಲೆಬ್ರೇಷನ್ಸ್ even I not expected, but I am very lucky to have you. That's why I am here. ಏನೇನು ಬರ್ದಿದ್ದೀನಿ, ಯಾವ್ದು ಇಷ್ಟ ಆಯ್ತು ನಿಂಗೆ? ಥ್ಯಾಂಕ್ ಯು. ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತೀನಿ, ಜಾಸ್ತಿ ಇಷ್ಟಪಡ್ತೀನಿ, ಜಾಸ್ತಿ ಸರ್ಪ್ರೈಸಸ್ ಕೊಡು. ವೆರಿ ಗುಡ್. ಥ್ಯಾಂಕ್ ಯು. ಶರ್ಟ್ ಯಾವ್ದು ಇಷ್ಟ ಆಯಿತು? ಸ್ವಲ್ಪ ಎಮೋಷನಲ್, ಬಟ್ ಐ ಲವ್. ಹೌದಾ? ಐ ಲವ್. ಥ್ಯಾಂಕ್ ಯು. ಬರ್ಡೇ ಸರ್ಪ್ರೈಸ್ ಕೊಟ್ಟಂಗೆ ಸಖತ್ ಖುಷಿ ಆಗ್ತಿದೆ. ಆ್ಯಂಡ್ ಸೀಯಿಂಗ್ ಹಿಸ್ ಹ್ಯಾಪಿನೆಸ್, ಗಿಫ್ಟ್ಸ್ನ ನೋಡಿ ಹ್ಯಾಪಿ. ಆಮೇಲೆ ಆ ಸೆಲೆಬ್ರೇಷನ್ ಅವ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಸೀಯಿಂಗ್ ದ್ಯಾಟ್.